ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಹುಬ್ಬಳ್ಳಿ ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಏಕಕಾಲಕ್ಕೆ 42,000 ಮನೆಗಳನ್ನು ಬಡವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ನಡೆ ವಿರುದ್ಧ ಬಿಜೆಪಿ ಇವತ್ತು ಸಿಡಿದೆದ್ದಿದೆ. ಬಿಜೆಪಿ ಪಡೆಯಿಂದ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇದೆ. ಒಂದು ಕಡೆ ತಾವು ತಮ್ಮ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ರಿ. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣ? ನೋಡಿ, ಒಂದು ಇವತ್ತು ಮನೆಗಳ ಹಸ್ತಾಂತರ ಮಾಡೋಕ್ಕೆ ನಮ್ಮದೇನು ವಿರೋಧ ಇದ್ದಿದ್ದಿಲ್ಲ, ಮಾಡಲಿ, ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳ ಹಾಕೋ. ಆದರೆ ಇದನ್ನು 2017ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಈ ಜಾಗವನ್ನು ನಾವು ಕೊಟ್ಟಿದ್ದು. ಎರಡನೇದ್ದು, ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ವಿ ಸೋಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಮನೆಗಳಿಗೆ ಒಂದು ಆಕಾರ ಕೊಡ್ತಕ್ಕಂಥ ಯಾರ ಪ್ರಯತ್ನ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನೀವು ಅವನ ಕಾಲಾಂತರದಿಂದ ಆಗಿರ್ತೈತೆ, ಡಿಲೇ ಆಗಿರ್ತೈತೆ, ನೀವು ಮಾಡಕತ್ತೀರಿ ಮಾಡಿರಿ. ಆದರೆ ಈ ಭಾಗದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅವ್ರು ಇಲ್ಲದ ಸಮಯದಲ್ಲಿ ನೀವು ಇವತ್ತು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿರಿ. ಮೊದಲು ನಿಮ್ಮ ರಾಹುಲ್ ಗಾಂಧಿ ಅವರು ಬಂದಿಲ್ಲ ಅಂತೇಳಿ 2 ಸಲ ಕಾರ್ಯಕ್ರಮ ಮುಂದೂಡಿದ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ ಅಂತ ಕಾರ್ಯಕ್ರಮವನ್ನು ಮುಂದೂಡೋಂಥ ಪ್ರಯತ್ನ ಮಾಡಿದ್ರಿ. ಯಾಕೆ ಇನ್ನೂ 2 ದಿವಸ ಮುಂದೂಡಿದ್ರಿ ಏನಾಕಿತ್ತು? ಹಾಗಾಗಿ ನಿಮ್ಮ ಟೆಂಟಿಂದ ಚಾರ್ಜ್ ಎಷ್ಟಾಗೈತೆ ಅದನ್ನು ಹೇಳ್ರಿ ಒಂದು ಸಲ. ಇವತ್ತೇನು ಟೆಂಟ್ ಹಾಕಿಟ್ರಿ, ಆ ಟೆಂಟಿನ ಚಾರ್ಜ್ ಎಷ್ಟೈತೆ ಅಂತ ಹೇಳ್ರಿ. ಅದ್ರದ್ದು ಎಷ್ಟಾಗೈತಿ ಅನ್ನೋಂಥದ್ದು ಅದನ್ನು ಸ್ಪಷ್ಟಪಡಿಸಿರಿ ಮೊದಲು ಹೊಳ್ಳಿ ವಾಪಸ್. ಹೀಗಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ಇವತ್ತು ನೋಡಿ ಎಷ್ಟು ದೌರ್ಭಾಗ್ಯ ಕರ್ನಾಟಕದ ಅಂತಂದರೆ, ಒಂದು ಕಡೆ ಮನೆಗಳ ಹಸ್ತಾಂತರ, ಹಕ್ಕುಪತ್ರ ಹಸ್ತಾಂತರ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದ್ರೆ, ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತೊಂದು ಪೋಸ್ಟ್ ಮಾಡ್ತಾರೆ, ಅವ್ರದ್ದೇ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಪೋಸ್ಟ್ ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ದರ್ಜೆ ಸಚಿವರು ಎಲ್ಲರೂ ಬರ್ತಾಯಿದ್ದಾರೆ. ಸುಮಾರು 1.5 ರಿಂದ 2 ಲಕ್ಷ ಜನ ಹುಬ್ಬಳ್ಳಿಯಲ್ಲಿ ಗ್ಯಾದರ್ ಆಗ್ತಾರೆ, ಕೂಡ್ತಾರೆ. ಹೀಗಾಗಿ ನಿಮ್ಮ ಲಿಕ್ಕರ್ ಶಾಪ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಲಿಕ್ಕರನ್ನು ಜಮಾ ಮಾಡಿರಿ, ಬೀರು ಮತ್ತು ಇತ್ಯಾದಿಗಳನ್ನೆಲ್ಲ ಜಮಾ ಮಾಡಿ ಇಟ್ಕೋರಿ. ಯಾಕಂದರೆ ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಾ ಈಗ ಏನು 1.5-2 ಲಕ್ಷ ಜನ ಬರ್ತಾರೆ, ಬಹುಶಃ ಅವ್ರಿಗೆ ಹಕ್ಕುಪತ್ರ ಕೊಡೋಕೆ ಕರ್ಸ್ಯಾರೋ ಏನು ಲಿಕ್ಕರ್ ಕೊಡ್ಸೋಕೆ ಕರ್ಸ್ಯಾರೋ ಅಂತದ್ದು ಸರ್ಕಾರದಿಂದ ಸ್ಪಷ್ಟ ಮಾಡಬೇಕಾಗಿದೆ. ಅಂದರೆ ಇಷ್ಟು ನಾಚಿಕೆಗೆಟ್ಟು ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದೈತೆ ಅಂತಂದರೆ, ನೀವು ಅವ್ರ ಸಮಾವೇಶಕ್ಕೆ ಬಂದವ್ರು ನೀವು ಹಾಲು ಕುಡಿಸಿ ಕಳಿಸ್ರಿ, ಚಹಾ ಕುಡಿಸಿ ಕಳಿಸ್ರಿ, ಟಿಫಿನ್ ಮಾಡಿಸಿ ಕಳಿಸ್ರಿ, ಅವ್ರಿಗೆ ಸೇರೆ ಕುಡಿಸಿ ಕಳಿಸ್ತೀರಿ ಅಂದರೆ ಇದಕ್ಕಿಂತ ನಾಚಿಕೆಗೆಟ್ಟು ಸಂಗತಿ ಏನೈತಿ ಇವತ್ತು? ಈ ರೀತಿ ಕೊಡೋ ಅವಶ್ಯಕತೆ ಇತ್ತು. ಒಬ್ಬ ಅಬಕಾರಿ ಸಚಿವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ನೀವು ಶೇರೆಯನ್ನು ಸ್ಟಾಕ್ ಮಾಡಿರಿ ಅಂದರೆ ನಾಳೆ ಏನಾದರೂ ಅನಾಹುತಗಳ ಘಟನೆ ಆತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತೊಗೊಂತಾರೆ? ಅಂದ್ರೆ ನೀವು ಹಕ್ಕುಪತ್ರ ಕೊಡೋಕೆ ಕರ್ಸಿರೋ ಶೇರೆ ಕೊಡ್ಸೋಕೆ ಸಾಕತ್ತಿರೋ ಮಂದಿನೆಲ್ಲನೂ. ನಾಚಿಕೆ ಬಿಟ್ಟು ಸರ್ಕಾರ ಬಹುಶಃ ದೇಶದಾಗ ಎಲ್ಲಿ ಇಲ್ಲ. ಈಗ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್? ಈ ಮನೆಗಳ ಭಾಗ್ಯದ ಜೊತೆಗೆ ಲಿಕ್ಕರ್ ಭಾಗ್ಯನೂ ಕೊಡ್ತಾ ಇದೆ. 101% ಮನೆಗಳ ಭಾಗ್ಯ ಜೊತೆಗೆ ಲಿಕ್ಕರ್ ಭಾಗ್ಯನೂ ಇವತ್ತು ಪ್ರಾಪ್ತಿ ಮಾಡೈತಿ. ಇನ್ನು ಮುಂದೆ ಗೊತ್ತಾಗ್ಬಿಡುತ್ತೆ ಜನರಿಗೆ ಏನಂತೇಳಿ. ಕಾಂಗ್ರೆಸ್ ಕಾರ್ಯಕ್ರಮ ಐತೆ ಅಂದ್ರೆ ಶೆರೆ ಸಿಗ್ತೈತೆ ನಮಗಂತಂದೇಳಿ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಹುಬ್ಬಳ್ಳಿ ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಏಕಕಾಲಕ್ಕೆ 42,000 ಮನೆಗಳನ್ನು ಬಡವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ನಡೆ ವಿರುದ್ಧ ಬಿಜೆಪಿ ಇವತ್ತು ಸಿಡಿದೆದ್ದಿದೆ. ಬಿಜೆಪಿ ಪಡೆಯಿಂದ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇದೆ. ಒಂದು ಕಡೆ ತಾವು ತಮ್ಮ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ರಿ. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣ? ನೋಡಿ, ಒಂದು ಇವತ್ತು ಮನೆಗಳ ಹಸ್ತಾಂತರ ಮಾಡೋಕ್ಕೆ ನಮ್ಮದೇನು ವಿರೋಧ ಇದ್ದಿದ್ದಿಲ್ಲ, ಮಾಡಲಿ, ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳ ಹಾಕೋ. ಆದರೆ ಇದನ್ನು 2017ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಈ ಜಾಗವನ್ನು ನಾವು ಕೊಟ್ಟಿದ್ದು. ಎರಡನೇದ್ದು, ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ವಿ ಸೋಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಮನೆಗಳಿಗೆ ಒಂದು ಆಕಾರ ಕೊಡ್ತಕ್ಕಂಥ ಯಾರ ಪ್ರಯತ್ನ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನೀವು ಅವನ ಕಾಲಾಂತರದಿಂದ ಆಗಿರ್ತೈತೆ, ಡಿಲೇ ಆಗಿರ್ತೈತೆ, ನೀವು ಮಾಡಕತ್ತೀರಿ ಮಾಡಿರಿ. ಆದರೆ ಈ ಭಾಗದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅವ್ರು ಇಲ್ಲದ ಸಮಯದಲ್ಲಿ ನೀವು ಇವತ್ತು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿರಿ. ಮೊದಲು ನಿಮ್ಮ ರಾಹುಲ್ ಗಾಂಧಿ ಅವರು ಬಂದಿಲ್ಲ ಅಂತೇಳಿ 2 ಸಲ ಕಾರ್ಯಕ್ರಮ ಮುಂದೂಡಿದ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ ಅಂತ ಕಾರ್ಯಕ್ರಮವನ್ನು ಮುಂದೂಡೋಂಥ ಪ್ರಯತ್ನ ಮಾಡಿದ್ರಿ. ಯಾಕೆ ಇನ್ನೂ 2 ದಿವಸ ಮುಂದೂಡಿದ್ರಿ ಏನಾಕಿತ್ತು? ಹಾಗಾಗಿ ನಿಮ್ಮ ಟೆಂಟಿಂದ ಚಾರ್ಜ್ ಎಷ್ಟಾಗೈತೆ ಅದನ್ನು ಹೇಳ್ರಿ ಒಂದು ಸಲ. ಇವತ್ತೇನು ಟೆಂಟ್ ಹಾಕಿಟ್ರಿ, ಆ ಟೆಂಟಿನ ಚಾರ್ಜ್ ಎಷ್ಟೈತೆ ಅಂತ ಹೇಳ್ರಿ. ಅದ್ರದ್ದು ಎಷ್ಟಾಗೈತಿ ಅನ್ನೋಂಥದ್ದು ಅದನ್ನು ಸ್ಪಷ್ಟಪಡಿಸಿರಿ ಮೊದಲು ಹೊಳ್ಳಿ ವಾಪಸ್. ಹೀಗಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ಇವತ್ತು ನೋಡಿ ಎಷ್ಟು ದೌರ್ಭಾಗ್ಯ ಕರ್ನಾಟಕದ ಅಂತಂದರೆ, ಒಂದು ಕಡೆ ಮನೆಗಳ ಹಸ್ತಾಂತರ, ಹಕ್ಕುಪತ್ರ ಹಸ್ತಾಂತರ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದ್ರೆ, ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತೊಂದು ಪೋಸ್ಟ್ ಮಾಡ್ತಾರೆ, ಅವ್ರದ್ದೇ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಪೋಸ್ಟ್ ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ದರ್ಜೆ ಸಚಿವರು ಎಲ್ಲರೂ ಬರ್ತಾಯಿದ್ದಾರೆ. ಸುಮಾರು 1.5 ರಿಂದ 2 ಲಕ್ಷ ಜನ ಹುಬ್ಬಳ್ಳಿಯಲ್ಲಿ ಗ್ಯಾದರ್ ಆಗ್ತಾರೆ, ಕೂಡ್ತಾರೆ. ಹೀಗಾಗಿ ನಿಮ್ಮ ಲಿಕ್ಕರ್ ಶಾಪ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಲಿಕ್ಕರನ್ನು ಜಮಾ ಮಾಡಿರಿ,
ಬೀರು ಮತ್ತು ಇತ್ಯಾದಿಗಳನ್ನೆಲ್ಲ ಜಮಾ ಮಾಡಿ ಇಟ್ಕೋರಿ. ಯಾಕಂದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಾ ಈಗ ಏನು 1.5-2 ಲಕ್ಷ ಜನ ಬರ್ತಾರ, ಬಹುಶಃ ಅವ್ರಿಗೆ ಹಕ್ಕುಪತ್ರ ಕೊಡಕ್ಕೆ ಕರ್ಸ್ಯಾರೋ ಏನು ಲಿಕ್ಕರ್ ಕೊಡ್ಸಕ್ಕೆ ಕರ್ಸ್ಯಾರೋ ಅಂತದ್ದು ಸರ್ಕಾರದಿಂದ ಸ್ಪಷ್ಟ ಮಾಡಬೇಕಾಗಿದೆ. ಅಂದರೆ ಇಷ್ಟು ನಾಚಿಕೆಗೆಟ್ಟು ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದೈತೆ ಅಂತಂದ್ರೆ, ನೀವು ಅವ್ರ ಸಮಾವೇಶಕ್ಕೆ ಬಂದವ್ರು ನೀವು ಹಾಲು ಕುಡಿಸಿ ಕಳಿಸ್ರಿ, ಚಹಾ ಕುಡಿಸಿ ಕಳಿಸ್ರಿ, ಟಿಫಿನ್ ಮಾಡಿಸಿ ಕಳಿಸ್ರಿ, ಅವ್ರಿಗೆ ಸೇರೆ ಕುಡಿಸಿ ಕಳಿಸ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಕೆಗೆಟ್ಟು ಸಂಗತಿ ಏನೈತಿ ಇವತ್ತು? ಈ ರೀತಿ ಕೊಡೋ ಅವಶ್ಯಕತೆ ಇತ್ತು. ಒಬ್ಬ ಅಬಕಾರಿ ಸಚಿವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ನೀವು ಶೇರೆಯನ್ನು ಸ್ಟಾಕ್ ಮಾಡಿರಿ ಅಂದರೆ ನಾಳೆ ಏನಾದರೂ ಅನಾಹುತಗಳ ಘಟನೆ ಆತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತೊಗೊಂತಾರೆ? ಅಂದ್ರೆ ನೀವು ಹಕ್ಕುಪತ್ರ ಕೊಡಕ್ಕೆ ಕರ್ಸಿರೋ ಶೇರೆ ಕೊಡ್ಸಕ್ಕೆ ಸಾಕತ್ತೀರ ಮಂದಿನೆಲ್ಲನೂ. ನಾಚಿಕೆ ಬಿಟ್ಟು ಸರ್ಕಾರ ಬಹುಶಃ ದೇಶದಾಗ ಎಲ್ಲಿ ಇಲ್ಲ. ಈಗ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್? ಈ ಮನೆಗಳ ಭಾಗ್ಯದ ಜೊತೆಗೆ ಲಿಕ್ಕರ್ ಭಾಗ್ಯನೂ ಕೊಡ್ತಾ ಇದೆ. 101% ಮನೆಗಳ ಭಾಗ್ಯ ಜೊತೆಗೆ ಲಿಕ್ಕರ್ ಭಾಗ್ಯನೂ ಇವತ್ತು ಪ್ರಾಪ್ತಿ ಮಾಡೈತಿ. ಇನ್ನು ಮುಂದೆ ಗೊತ್ತಾಗ್ಬಿಡುತ್ತೆ ಜನರಿಗೆ ಏನಂತೇಳಿ. ಕಾಂಗ್ರೆಸ್ ಕಾರ್ಯಕ್ರಮ ಐತೆ ಅಂದ್ರೆ ಶೆರೆ ಸಿಗ್ತೈತೆ ನಮಗಂತಂದೇಳಿ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಹುಬ್ಬಳ್ಳಿ ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಏಕಕಾಲಕ್ಕೆ 42,000 ಮನೆಗಳನ್ನು ಬಡವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ನಡೆ ವಿರುದ್ಧ ಬಿಜೆಪಿ ಇವತ್ತು ಸಿಡಿದೆದ್ದಿದೆ. ಬಿಜೆಪಿ ಪಡೆಯಿಂದ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಇದೆ. ಒಂದು ಕಡೆ ತಾವು ತಮ್ಮ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ರಿ. ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣ? ನೋಡಿ, ಇವತ್ತು ಮನೆಗಳ ಹಸ್ತಾಂತರ ಮಾಡೋಕ್ಕೆ ನಮ್ದು ಏನು ವಿರೋಧ ಇದ್ದಿದ್ದಿಲ್ಲ, ಮಾಡಲಿ. ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳಕ್ಕೆ ಆದರೆ ಇದನ್ನು 2017ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಈ ಜಾಗವನ್ನು ನಾವು ಕೊಟ್ಟಿದ್ದು. ಎರಡನೇದ್ದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ವಿ ಸೋಮಣ್ಣವರು ವಸತಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಮನೆಗಳಿಗೆ ಒಂದು ಆಕಾರ ಕೊಡ್ತಕ್ಕಂಥ ಯಾರ ಪ್ರಯತ್ನ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನೀವು ಅವನ ಕಾಲಾಂತರದಿಂದ ಆಗಿರ್ತೈತೆ, ಡಿಲೇ ಆಗಿರ್ತೈತೆ, ನೀವು ಮಾಡಕತ್ತೀರಿ ಮಾಡಿರಿ. ಆದರೆ ಈ ಭಾಗದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅವ್ರು ಇಲ್ಲದ ಸಮಯದಲ್ಲಿ ನೀವು ಇವತ್ತು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿರಿ. ಮೊದಲು ನಿಮ್ಮ ರಾಹುಲ್ ಗಾಂಧಿ ಅವರು ಬಂದಿಲ್ಲ ಅಂತೇಳಿ 2 ಸಲ ಕಾರ್ಯಕ್ರಮ ಮುಂದೂಡಿದ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ ಅಂತ ಕಾರ್ಯಕ್ರಮವನ್ನು ಮುಂದೂಡೋಂಥ ಪ್ರಯತ್ನ ಮಾಡಿದ್ರಿ. ಯಾಕೆ ಇನ್ನೂ 2 ದಿವಸ ಮುಂದೂಡಿದ್ರಿ ಏನಾಕಿತ್ತು? ಹಾಗೆ ನಿಮ್ಮ ಟೆಂಟಿಂದ ಚಾರ್ಜ್ ಎಷ್ಟಾಗೈತೆ ಅದನ್ನು ಹೇಳ್ರಿ ಒಂದು ಸಲ. ಇವತ್ತೇನು ಟೆಂಟ್ ಹಾಕಿಟ್ರಿ, ಆ ಟೆಂಟಿನ ಚಾರ್ಜ್ ಎಷ್ಟೈತೆ ಅಂತ ಹೇಳ್ರಿ, ಅದ್ರದ್ದು ಎಷ್ಟಾಗೈತಿ ಅನ್ನೋಂಥದ್ದು ಅದನ್ನ ಸ್ಪಷ್ಟಪಡಿಸಿರಿ ಮೊದಲು ಹೊಳ್ಳಿ ವಾಪಸ್. ಹೀಗಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ಇವತ್ತು ನೋಡಿ ಎಷ್ಟು ದೌರ್ಭಾಗ್ಯ ಕರ್ನಾಟಕದ ಅಂತಂದರೆ, ಒಂದು ಕಡೆ ಮನೆಗಳ ಹಸ್ತಾಂತರ, ಹಕ್ಕುಪತ್ರ ಹಸ್ತಾಂತರ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದ್ರೆ, ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತೊಂದು ಪೋಸ್ಟ್ ಮಾಡ್ತಾರೆ, ಅವ್ರದ್ದೇ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಪೋಸ್ಟ್ ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ದರ್ಜೆ ಸಚಿವರು ಎಲ್ಲರೂ ಬರ್ತಾಯಿದ್ದಾರೆ. ಸುಮಾರು 1.5-2 ಲಕ್ಷ ಜನ ಹುಬ್ಬಳ್ಳಿಯಲ್ಲಿ ಗ್ಯಾದರ್ ಆಗ್ತಾರೆ, ಕೂಡ್ತಾರೆ. ಹೀಗಾಗಿ ನಿಮ್ಮ ಲಿಕ್ಕರ್ ಶಾಪ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಲಿಕ್ಕರನ್ನು ಜಮಾ ಮಾಡಿರಿ, ಬೀರು ಮತ್ತು ಇತ್ಯಾದಿಗಳನ್ನೆಲ್ಲ ಜಮಾ ಮಾಡಿ ಇಟ್ಕೋರಿ. ಯಾಕಂದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಾ ಈಗ ಏನು 1.5-2 ಲಕ್ಷ ಜನ ಬರ್ತಾರ, ಬಹುಶಃ ಅವ್ರಿಗೆ ಹಕ್ಕುಪತ್ರ ಕೊಡಕ್ಕೆ ಕರ್ಸ್ಯಾರೋ ಏನು ಲಿಕ್ಕರ್ ಕೊಡ್ಸಕ್ಕೆ ಕರ್ಸ್ಯಾರೋ ಅಂತದ್ದು ಸರ್ಕಾರದಿಂದ ಸ್ಪಷ್ಟ ಮಾಡಬೇಕಾಗಿದೆ. ಅಂದರೆ ಇಷ್ಟು ನಾಚಿಕೆಗೆಟ್ಟು ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದೈತೆ ಅಂತಂದ್ರೆ, ನೀವು ಅವ್ರ ಸಮಾವೇಶಕ್ಕೆ ಬಂದವ್ರು ನೀವು ಹಾಲು ಕುಡಿಸಿ ಕಳಿಸ್ರಿ, ಚಹಾ ಕುಡಿಸಿ ಕಳಿಸ್ರಿ, ಟಿಫಿನ್ ಮಾಡಿಸಿ ಕಳಿಸ್ರಿ, ಅವ್ರಿಗೆ ಸೇರೆ ಕುಡಿಸಿ ಕಳಿಸ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಕೆಗೆಟ್ಟು ಸಂಗತಿ ಏನೈತಿ ಇವತ್ತು? ಈ ರೀತಿ ಕೊಡೋ ಅವಶ್ಯಕತೆ ಇತ್ತು. ಒಬ್ಬ ಅಬಕಾರಿ ಸಚಿವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ನೀವು ಶೇರೆಯನ್ನು ಸ್ಟಾಕ್ ಮಾಡಿರಿ ಅಂದರೆ ನಾಳೆ ಏನಾದರೂ ಅನಾಹುತಗಳ ಘಟನೆ ಆತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತೊಗೊಂತಾರೆ? ಅಂದ್ರೆ ನೀವು ಹಕ್ಕುಪತ್ರ ಕೊಡಕ್ಕೆ ಕರ್ಸಿರೋ ಶೇರೆ ಕೊಡ್ಸಕ್ಕೆ ಸಾಕತ್ತೀರ ಮಂದಿನೆಲ್ಲನೂ. ನಾಚಿಕೆ ಬಿಟ್ಟು ಸರ್ಕಾರ ಬಹುಶಃ ದೇಶದಾಗ ಎಲ್ಲಿ ಇಲ್ಲ. ಈಗ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್? ಈ ಮನೆಗಳ ಭಾಗ್ಯದ ಜೊತೆಗೆ ಲಿಕ್ಕರ್ ಭಾಗ್ಯನೂ ಕೊಡ್ತಾ ಇದೆ. 101% ಮನೆಗಳ ಭಾಗ್ಯ ಜೊತೆಗೆ ಲಿಕ್ಕರ್ ಭಾಗ್ಯನೂ ಇವತ್ತು ಪ್ರಾಪ್ತಿ ಮಾಡೈತಿ. ಇನ್ನು ಮುಂದೆ ಗೊತ್ತಾಗ್ಬಿಡುತ್ತೆ ಜನರಿಗೆ ಏನಂತೇಳಿ. ಕಾಂಗ್ರೆಸ್ ಕಾರ್ಯಕ್ರಮ ಐತೆ ಅಂದ್ರೆ ಶೆರೆ ಸಿಗ್ತೈತೆ ನಮಗಂತಂದೇಳಿ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.